ಇದ್ರು ಎಲ್ಲರೂ ತೀರ್ಮಾನ ಆಗಿದೆ, ಚೀಫ್ ವಿಪ್ಗಳು ತೀರ್ಮಾನ ಆಗಿದೆ. ಬೇರೆ ಕ್ವಶನ್ ಬೇರೆಯವರು ತಗೊಳ್ಳಕ್ಕೆ ಅವಕಾಶ ಇಲ್ಲ. ಅವರೇ ಕ್ವಶನ್ ಕೇಳಬೇಕು. ಬೇರೆಯವ್ರಿಗೆ ಕೊಟ್ಬಿಟ್ಟು ಹೋಗೋದು, ಕ್ವಶನ್ ಹಾಕ್ಬಿಟ್ಟು ಅದು ಆಗ್ಬಾರ್ದು. ಪ್ರೆಸೆಂಟ್ ಇನ್ ದಿ ಹೌಸ್ ಅವರೇ ಕೇಳಬೇಕು, ಅವರೇ ಉತ್ತರ ಕೇಳಬೇಕು. ಮಂತ್ರಿಗಳಿಗೂ ಅನ್ವಯಿಸಬೇಕು, ಉತ್ತರ ಆದೇಶ ಮಾಡಿ ಚರ್ಚೆ ಮಾಡುವ. ಸನ್ಮಾನ್ಯ ಸಚಿವರು ಕೂಡ ಅದೇ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಬರ್ಲಿಕ್ಕಾಗದೆ ಇದ್ರೆ ಕ್ವಶನ್ ಕೇಳ್ಬೋದಲ್ಲ, ಅವರೇ ಕೇಳಬೇಕು. ಮಂತ್ರಿ ಮಾತ್ರ ಯಾರು ಬೇಕಾದ್ರೂ ಉತ್ತರ ಕೊಡಬಹುದು. ಅವ್ರಿಗೆ ಜವಾಬ್ದಾರಿ ಇಲ್ಲ. ಆಯ್ತು, ಆ ಇಲಾಖೆದು ಉತ್ತರ ಅವರೇ ಕೊಡಬೇಕು. ನಿಮ್ಮ ಸಲಹೆ ಏನು? ಅವ್ರು ಹೇಳಿದ ಮಾತು ಅವ್ರಿಗೂ ಅನ್ವಯ ಆಯ್ತು, ಹೇಳಿದ್ರಲ್ಲ, ಸಲಹೆ ಕೊಟ್ಟಿದ್ರಲ್ಲ, ಅವ್ರು ಹೇಳಿದ ಮಾತು ಅವ್ರಿಗೂ ಅನ್ವಯ ಆಗ್ಬೇಕು. PSC ಯಲ್ಲಿ ತೀರ್ಮಾನ ಆಗಿರುವಂತ ವಿಚಾರನ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ದೀವಿ. ಅವರು ಬಣಕಾರ್ ಯಾರು ಹೇಳಿದ್ರು? ಅವರು ಇದ್ರು, ಅಶ್ವತ್ಥ ಕೂತ್ಕಲ್, ನೀವು ಅವರು ಇದ್ರು, ಡೆಪ್ಟಿ ಸ್ಪೀಕರ್ ಇದ್ರು, ಸೀನಿಯರ್ ಮೆಂಬರ್ ಇದ್ರು, ಇಲ್ಲಿ ಮೇಡಮ್ ಇದ್ರು. ಇಲ್ಲ, ನಾನಿದ್ದಾಗ ತೀರ್ಮಾನ ಆಗಿಲ್ಲ. ಮೇಡಮ್ ಇದ್ರು. ಇಲ್ಲ, ಇದು ಈಗ ಸುರೇಶ್ ಕುಮಾರ್ ಅವರು ಅಶ್ವಥ್ ನಾರಾಯಣ್ ಹೇಳಿದ ರೀತಿ ಏನಿರ್ಲಿಲ್ಲ ಅಧ್ಯಕ್ಷ, ನಾನಿರ್ಲಿಲ್ಲ, ನನ್ಗೆ ಅದು ಇದ್ರಿ ಗಮನಕ್ಕಿಲ್ಲ, ನನ್ಗೆ ಅದು ಗಮನಕ್ಕೆ ಬಂದಿಲ್ಲ ಇರ್ಬೋದು. ನಿನ್ನೆ ನಡೆದಂತ ಸಭೆನೇ ನೀವು ನನಗನ್ಸ ಸರಿಯಾಗಿ ನಡೆಸಿಲ್ಲ. ಪ್ರೋಟೋಕಾಲೇ ಇಲ್ಲ. ಒಂದು ಸ್ಯಾನಿಟಿ ಇರ್ಬೇಕು, ಒಂದು ಸಭೆ ನಡಿಬೇಕಾದ್ರೆ ಮಾತಾಡ್ಬೋದು. ಅರ್ಥನೇ ಇರ್ಲಿಲ್ಲ. ಅದಕ್ಕೊಂದು ನೀವು ಇಲ್ಲಿ ಒಂದು ಇದು ಕೊಟ್ಟಿದ್ದೀರಾ, ನೀವು ಏನು ಕರ್ನಾಟಕ ವಿಧಾನಸಭೆ ಇದು ಕಾರ್ಯಕಲಾಪ ನೋಡಿ. UT ಖಾದರ್ ಅವರು ಸೀನಿಯಾರಿಟಿ, ರುದ್ರಪ್ಪ ಲಂಬಾಣಿಯವರು, ಸಿದ್ದರಾಮಯ್ಯನವರು, ಅಶೋಕ್ ಅವರು, ಶಿವಕುಮಾರ್ ಅವರು, HK ಪಾಟೀಲು, ಪರಮೇಶ್ವರು, ಈ ಥರ ಎಲ್ಲ ಸೀನಿಯಾರಿಟಿ ಕೊಟ್ಟಿದ್ದೀರ. ಅಲ್ಲೇನಾನ ಇತ್ತ ನೆನ್ನೆ? ಏನೂ ಇರಲಿಲ್ಲ. ಯಾರ್ಯಾರು ಬಂದು ವಿಪ್ಪೆಲ್ಲ ಬಂದು ಅಲ್ಲೇ ಕುತ್ಕೊತಾರೆ, ಅವ್ರ ಜೊತೆ ನಿಮ್ಮ ಜೊತೆ ಎಲ್ಲ ಕುತ್ಕೋತಾರೆ. ನಾವು ಅಲ್ಲಿ ಕೂತ್ಕೊಬೇಕು. ಏನಾನ ಒಂದು ರೂಲಿಂಗ್ ಏನಾನ ಒಂದು ಇರ್ಬೇಕಲ್ಲ. ಅದಕ್ಕೆ ನಾನು ಇವತ್ತು ಬಂದಿಲ್ಲ. ನಾನು ಅವ್ರು ಆಯ್ತು, ಅವ್ರು ಮಾತಾಡ್ಲಿ, ಅಡ್ಡಿಪಡಿಸಿ ಆಯ್ತು, ಅದನ್ನ ಮಾತಾಡ್ತಿದ್ದಾರೆ, ಅವರೇ ಮಾತಾಡ್ತಿದ್ದಾರೆ. ನೀವು ಅವರಿಗೆ ನೀವು ಅವಮಾನ ಮಾಡ್ತಿದ್ರಿ ಮಾತಾಡಿ. ಅಲ್ಲಿ ಒಂದು ಪ್ರೋಟೋಕಾಲ್ ಏನೂ ಇರಲಿಲ್ಲ. ನಾವು ಬೆಳಗಾವಿಯಲ್ಲಿ ಒಂದು ಬಸವಣ್ಣವರ ಫೋಟೋ ಇನಾಗ್ರೇಷನ್ಗೆ ಹೋದ್ರಿ. ಅಲ್ಲಿ ಆ ಪ್ರೋಟೋಕಾಲ್ ಪ್ರಕಾರ ಇರಬೇಕಾಯ್ತು. ನಾನು ಹೆಸರುಗಳೆಲ್ಲ ಹೇಳ, ನಮ್ಮನ್ನು ಬಿಟ್ಬಿಟ್ರು. ಅಲ್ಲಿ MLAಗಳೆಲ್ಲ ಬಂದು ಕೂತ್ಕೊಂಡ್ರು. ನಾನು ಲಾಸ್ಟಲ್ಲಿ ಹೋಗಿ ಕೂತ್ಕೊಂಡೆ. ಇಲ್ಲ, ಮತ್ತೆ ಕರೆದಿ ಇಲ್ಲ, ನಾನು ಹೇಳ್ತಾ ಇದ್ದೆ ಬೆಳಗಾವಿ ಅಧಿವೇಶನದಲ್ಲಿ ಬಸವಣ್ಣವರ ಫೋಟೋ ಇನಾಗ್ರೇಷನ್ ಮತ್ತೆ ನೆನ್ನೆ ನಾವು ನೋಡ್ತಾ ಇದ್ದೀರಿ. ಈ ತರ ಆದ್ರೆ ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ? ನಾವ್ಯಾಕೆ ಬರ್ಬೇಕು ಇನಾಗ್ರೇಷನ್ಗೆ? ಅದಕ್ಕೆ ನಾನು ಇವತ್ತು ಬರಲೇ ಇಲ್ಲ. ನಾನು ಇದನ್ನು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅದು ಎರಡೂ ಕಡೆ ಅಪ್ಲೈ ಆಗಬೇಕು. ಈ ಕ್ವಶನ್ ಕೇಳೋಕ್ಕೆ ಇವತ್ತಿಂದ ಏನೋ ರೂಲ್ ಏನಿಲ್ಲ. ಬಹಳ ವರ್ಷಗಳಿಂದ ಯಾರು ಬರಲ್ಲೋ ಅವ್ರು ಮುಂಚೆನೆ ಸ್ಪೀಕರ್ ಅವ್ರಿಗೆ ಲೆಟರ್ ಕೊಡ್ತಾರೆ, ನಾನು ಬರೋಕ್ಕಾಗ್ತಾ ಇಲ್ಲ, ಅವತ್ತು ಬೇರೆ ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ಬೇರೆ ಇರ್ಬೋದು, ಏನೋ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಸೀರಿಯಸ್ ಇರ್ಬೋದು. ಅದಕ್ಕೆ ನಾವು ಬೇರೆಯವ್ರಿಗೆ ಕೇಳಕ್ಕೆ ಅವಕಾಶ. ಬಂದಿರೋ ಪ್ರಶ್ನೆಗೆ ಉತ್ತರ ಬರ್ಬೇಕಾಗ್ತದೆ ನಮ್ಗೆ. ಅದಕ್ಕೆ ಒಂದು ಪ್ರಯಾರಿಟಿ. ಅದನ್ನ ನೀವು ರದ್ದು ಮಾಡ್ತೀರಿ ಅಂದ್ರೆ ನಾವು ಅದನ್ನೇ ಕೇಳ್ತೀರಿ. ಮಂತ್ರಿ ಇದಾರ, ಮಂತ್ರಿನೇ ಉತ್ತರ ಕೊಡ್ಬೇಕು ಅಂದ್ರೆ ನೀವೆಲ್ಲ ಹೋಗ್ತೀರಾ? ಆಯ್ತು, ಸಲಹೆ ಇದು ಸಲಹೆನೇ ನಮ್ದುನು. ಓಕೆ, ನಿಮ್ಮಲ್ಲಿರೋ ಇಬ್ರಿಗೂ ಅಷ್ಟೇ, ಅವರೇ ಬರ್ಬೇಕು ಅಂತ ಡಿಸಿಷನ್. ತಾವು ಎಲ್ಲ ಅರ್ಜೆಂಟ್ ಯಾರೋ ತೀರ್ಕೊಂಡಿದ್ರು ಅಂತ ಎಲ್ಲ ಹೊರಗಡೆ ಹೋದ್ರಿ. ಎಲ್ಲರ ಸಮ್ಮುಖರಲ್ಲಿ ತೀರ್ಮಾನ, ಅವ್ರಿಗೂ ಅಕೌಂಟಬಿಲಿಟಿ ಇರಲಿ ಅನ್ನೋ ದೃಷ್ಟಿಯಿಂದ ರಿಪ್ಲೈ ಎಲ್ಲರಿಗೂ ಹೋಗೇ ಹೋಗ್ತದಲ್ಲ, ರಿಟರ್ನ್ ರಿಪ್ಲೈ ಹೋಗೇ ಹೋಗ್ತದಲ್ಲ. ಅಲ್ಲ, ಈಗ ಮಂತ್ರಿಗಳೇ ರಿಪ್ಲೈ ಮಾಡಬೇಕು. ಅದು ಆಯ್ತಾ? ಈಗ ಒಪ್ಕೊಂಡಿದ್ದಾರೆ ಅವರೇ, ಉಪಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಗವರ್ಮೆಂಟ್ಗಳು ಯಾವ ಮಂತ್ರಿ ಇರ್ತಾರೋ ಆ ಮಂತ್ರಿನೇ ಉತ್ತರ ಕೊಡ್ಬೇಕು ಅಲ್ವಾ ಸುರೇಶ್ ಕುಮಾರ್ ಅವರು? ಅಷ್ಟೇ, ನಮ್ದು ಅದೇ ಪಾಲಿಸಿ. ಈಗ ಹಂಗಾಗಲ್ಲ. ನಾವು ಬೇರೆ ಯಾಕೆ ಉತ್ತರ ಕೇಳಬಾರ್ದು? ಬೇರೆ ಯಾಕೆ ಉತ್ತರ ಕೇಳಬಾರ್ದು? ನೀವು ಚರ್ಚೆಗೆ ವಿರೋಧ ಪಕ್ಷ ನಾಯಕರು ಒಂದು ನಿಮಿಷ